ಇನ್ನು ತಮಿಳುನಾಡಿನಲ್ಲಿ ನಾಳೆ ವಿಜಯ್ಗೆ ಸಿಎಂ ಆಗಿ ಪಟ್ಟಾಭಿಷೇಕ ನಡೆಯುತ್ತೆ. ಈಗ ತಾನೇ ಅದು ಅಧಿಕೃತ ಆಗಿದೆ ಕೂಡ, ಅದನ್ನು ನೀವು ಗಮನಿಸಿದ್ರಿ. ಆದರೆ ಹೊಸ ಸಿಎಂಗೆ ತಮಿಳುನಾಡಿನ ರಾಜಕೀಯ ದೊಡ್ಡ ಅಗ್ನಿ ಪರೀಕ್ಷೆಯನ್ನೇ ಒಡ್ಡುವಂತ ಸಾಧ್ಯತೆ ಇದೆ. ಯಾಕಂತ ಅಂದ್ರೆ ವಿಜಯ್ಗಿರುವಂತ ಈ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲದ ಹಿಂದೆ ಸೂಪರ್ ಸಿಎಂ ಸ್ಟಾಲಿನ್ ನೆರಳು ಇರೋದನ್ನ ತಳ್ಳಿ ಹಾಕುವಂತಿಲ್ಲ. ಅಷ್ಟಕ್ಕೂ ವಿಸಿಕೆಯನ್ನ ಮುಂದಿಟ್ಕೊಂಡು ಸ್ಟಾಲಿನ್ ಆಡ್ತಾ ಇರುವಂತ ಅಸಲಿ ಆಟ ಏನು? ಸ್ಟಾಲಿನ್ ಒಪ್ಪಿಗೆ ಇಲ್ಲದೆ ವಿಜಯ್ಗೆ ಬೆಂಬಲವೇ ಹಾಗಾದ್ರೆ ಸಿಗ್ತಾ ಇರಲಿಲ್ವಾ? ತೋರಿಸ್ತೀವಿ ನೋಡಿ. ತಮಿಳುನಾಡಿನಲ್ಲಿ ಮೈತ್ರಿ ಸರ್ಕಾರ ತಂತಿ ಮೇಲಿನ ನಡಿಗೆ ಆಗುತ್ತಾ? ವಿಜಯ್ ಸರ್ಕಾರ ರಚಿಸಿದ್ರು ಸ್ಟಾಲಿನ್ ಸೂಪರ್ ಸಿಎಂ ಆಗ್ತಾರ? ಯಾವ ಸಿನಿಮಾಗಿಂತ ಕಮ್ಮಿ ಇಲ್ಲ, ಯಾವ ಕ್ಲೈಮ್ಯಾಕ್ಸ್ ತಮಿಳುನಾಡು ರಾಜಕೀಯದ ಮುಂದಿಲ್ಲ. ಫಲಿತಾಂಶ ಹೊರಬಿದ್ದ 5 ದಿನಗಳ ಬಳಿಕ ಅಂತೂ ಇಂತೂ ವಿಜಯ್ ಮ್ಯಾಜಿಕ್ ನಂಬರ್ ಸಂಪಾದಿಸಿದ್ದಾರೆ. ಸಿನಿಮಾ ಸ್ಟೈಲಲ್ಲೇ ಗದ್ದುಗೆ ಏರುವ ತವಕದಲ್ಲಿದ್ದಾರೆ. ಆದರೆ ರಾಜಕೀಯ ಚತುರ ಮಾಜಿ ಸಿಎಂ ಸ್ಟಾಲಿನ್ ತೆರೆಮರೆಯಲ್ಲೇ ರಣವ್ಯೂಹ ರಚಿಸುತ್ತಿದ್ದಾರೆ. ವಿಜಯ್ ರಚನೆ ಮಾಡ್ತಿರೋ ಮೈತ್ರಿ ಸರ್ಕಾರದ ಮೇಲೆ ಸೂಪರ್ ಸಿಎಂ ಸ್ಟಾಲಿನ್ ನೆರಳು ಬೀಳುವಂತೆ ಭಾಸವಾಗ್ತಿದೆ. ವಿಸಿಕೆ ಎಸೆದ ದಾಳ ಸ್ಟಾಲಿನ್ ಕೈಯಲ್ಲಿದೆಯಾ ಅನ್ನೋ ಅನುಮಾನವೂ ಮೂಡಿದೆ. ಸದ್ಯ ವಿಜಯ್ ಸರ್ಕಾರಕ್ಕೆ ಇತರೆ ಸಣ್ಣ ಪಕ್ಷಗಳ ಬೆಂಬಲ ಸಿಕ್ಕರೂ ಅದರಲ್ಲೂ ವಿಸಿಕೆ ಹೆಗಲು ನೀಡಿರೋದು ಮುಂದಿನ ದಿನಗಳಲ್ಲಿ ತಂತಿ ಮೇಲಿನ ನಡಿಗೆಗೆ ಕಾರಣವಾಗುತ್ತಾ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಯಾಕಂದ್ರೆ ವಿಸಿಕೆ ಪಕ್ಷ ತಮಿಳುನಾಡಿನಲ್ಲಿ 25 ವರ್ಷಗಳಿಂದ ರಾಜಕೀಯದಲ್ಲಿದೆ. 2001ರಿಂದ 2026ರವರೆಗೆ 11 ಜನ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ವಿಸಿಕೆ ಹಲವು ವರ್ಷಗಳಿಂದ ಡಿಎಂಕೆ ನೇತೃತ್ವದ ಮೈತ್ರಿಕೂಟದ ಭಾಗವಾಗಿದೆ. ಕಳೆದ ಬಾರಿ ವಿಸಿಕೆ ಪಕ್ಷದ 4 ಶಾಸಕರು ಗೆದ್ರು ಸ್ಟಾಲಿನ್ ಸರ್ಕಾರದಲ್ಲಿ ಯಾರೊಬ್ಬರಿಗೂ ಮಂತ್ರಿ ಭಾಗ್ಯ ಸಿಕ್ಕಿರಲಿಲ್ಲ. ಆದ್ರೀಗ ಕೇವಲ 2 ಶಾಸಕರಿದ್ರು ತಮಿಳುನಾಡಿನಲ್ಲಿ ಕಿಂಗ್ ಮೇಕರ್ ಅನ್ನಿಸ್ಕೊಂಡಿದೆ. ವಿಪರ್ಯಾಸ ನೋಡಿ, 108 ಸ್ಥಾನಗಳನ್ನ ಗೆದ್ದಿರುವ ವಿಜಯ್ ಬಹುಮತವಿಲ್ಲದೆ ಸರ್ಕಾರ ರಚನೆ ಮಾಡಲು ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಿದ್ರು. ಆದರೆ ಡಿಎಂಕೆ ಮೈತ್ರಿಕೂಟದಲ್ಲಿದ್ದ ಕಾಂಗ್ರೆಸ್ ಮಾತ್ರ ಮೊದಲಿಗೆ ದೋಸ್ತಿಗೆ ಬ್ರೇಕಪ್ ಹೇಳಿ ವಿಜಯ್ ಟಿವಿಕೆ ಪಕ್ಷಕ್ಕೆ ಬೆಂಬಲ ಘೋಷಿಸಿತು. ಆದರೆ ಮಾಜಿ ಸಿಎಂ ಸ್ಟಾಲಿನ್ ಕಣ್ಸನ್ನೆಯಲ್ಲೇ ಇತರೆ ಸಣ್ಣ ಪಕ್ಷಗಳನ್ನ ಕಂಟ್ರೋಲ್ ಮಾಡ್ತಿದ್ರು. ಸ್ಟಾಲಿನ್ ತಾವಾಗಿಯೇ ನಿಮ್ಮಿಷ್ಟ, ವಿಜಯ್ಗೆ ಬೆಂಬಲ ಕೊಡೋದಾದ್ರೆ ಕೊಡಿ ಅಂತ ಗ್ರೀನ್ ಸಿಗ್ನಲ್ ಕೊಡೋವರೆಗೂ ವಿಸಿಕೆ ಪಕ್ಷ ಮುಂದೆ ಬಂದಿರಲಿಲ್ಲ. ವಿಸಿಕೆ ಬೆಂಬಲ ಕೊಟ್ಟಿದ್ದೇ ಸ್ಟಾಲಿನ್ ಅನುಮತಿ ಕೊಟ್ಟ ಮೇಲೆ ಅಂತ ಹೇಳಲಾಗ್ತಿದೆ. ಇದು ಗಮನಿಸಲೇಬೇಕಾದ ಸಂಗತಿಯಾಗಿದೆ. Our party leaders, left party leaders have met our honorable CM, Sri M.K. Stalin. We explained our decision. He said, okay, go ahead, like that. ಡಿಎಂಕೆ ಸ್ಟಾಲಿನ್ ಜೊತೆ ಹೆಜ್ಜೆ ಹಾಕ್ತಿದ್ದ ವಿದುತಲೈ ಚಿರುತೈಗಳ್ ಕಚ್ಚಿ ಅರ್ಥಾತ್ ವಿಸಿಕೆ ತುಟಿಕ್ ಪಿಟಿಕ್ ಅಂತಿರ್ಲಿಲ್ಲ. ಆದ್ರೀಗ ವಿಜಯ್ಗೆ ಬೆಂಬಲ ಕೊಡೋದಕ್ಕೆ ಹಲವು ಷರತ್ತುಗಳನ್ನ ಹಾಕಿದೆ. ಡಿಸಿಎಂ, ಸಚಿವ ಸ್ಥಾನ, ಎಂಪಿ ಸೀಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದೆ. ವಿಸಿಕೆ ಹಾಕಿದ ಎಲ್ಲಾ ಕಂಡೀಷನ್ಸ್ಗೂ ವಿಜಯ್ ತಲೆ ಆಡಿಸಿದ್ದಾರೆ ಎನ್ನಲಾಗಿದೆ. ಇದೆಲ್ಲವನ್ನೂ ನೋಡ್ತಿದ್ರೆ ವಿಸಿಕೆ ನಾಯಕರನ್ನ ಇಟ್ಕೊಂಡು ಸ್ಟಾಲಿನ್ ಆಟವಾಡ್ತಿದ್ದಾರಾ ಅನಿಸ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ದಳಪತಿ ಎದುರಿಸಬಹುದಾದ ಸವಾಲುಗಳೇನು ಅನ್ನೋದನ್ನ ನೋಡೋದಾದ್ರೆ, ಈಗಲೇ ಮಿತ್ರ ಪಕ್ಷ ವಿಸಿಕೆ ವಿಜಯ್ನ ತಿಪ್ಪರ್ಲಾಗ ಹಾಕಿಸ್ತಿದೆ. ಮುಂದಿನ ದಿನಗಳಲ್ಲಿ ಮಿತ್ರ ಪಕ್ಷಗಳ ಜೊತೆ ಪವರ್ ಶೇರಿಂಗ್ ದೊಡ್ಡ ಸಂಕಷ್ಟ ತಂದೊಡಬಹುದು. ಡಿಎಂಕೆ, ಎಐಎಡಿಎಂಕೆ ಅಂತ ಅನುಭವಿ ವಿರೋಧ ಪಕ್ಷಗಳನ್ನ ಎದುರಿಸಬೇಕು. ವಿಜಯ್ಗೆ ಆಡಳಿತಾತ್ಮಕ ಅನುಭವದ ಕೊರತೆ ಇದೆ. ಗ್ಯಾರಂಟಿ ಯೋಜನೆಗಳೇ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರವಾದ್ರೂ ಅಚ್ಚರಿ ಇಲ್ಲ. ಮೈತ್ರಿ ಸರ್ಕಾರಕ್ಕೆ ಕುದುರೆ ವ್ಯಾಪಾರದ ಭೀತಿ ಕಾಡಬಹುದು. ಟಿವಿಕೆ ವಿರುದ್ಧ ಕುದುರೆ ವ್ಯಾಪಾರದ ಬಾಂಬ್ ಸಿಡಿಸಿದ ಎಎಂಎಂಕೆ. ಈಗಾಗಲೇ ಟಿವಿಕೆ ಪಕ್ಷದ ವಿರುದ್ಧ ಎಎಂಎಂಕೆ ಕುದುರೆ ವ್ಯಾಪಾರದ ಆರೋಪ ಮಾಡಿದೆ. ಎಎಂಎಂಕೆ ಶಾಸಕ ಕಾಮರಾಜ್ ಪತ್ರ ಉಲ್ಲೇಖಿಸಿ ಕುದುರೆ ವ್ಯಾಪಾರಕ್ಕಾಗಿ ನಕಲಿ ಪತ್ರ ಸೃಷ್ಟಿಸಿದ್ದಾರೆ ಅಂತ ಎಎಂಎಂಕೆ ಪಕ್ಷದ ಮುಖ್ಯಸ್ಥ ದಿನಕರನ್ ದೂರು ದಾಖಲಿಸಿದ್ದಾರೆ. It is a case of horse trading or forgery. It is mockery in democracy.
how can he accept even for argument's sake? How can he support a opposition MLA? How can he say I am clean? How can he say? How can he give a good governance or a clean governance? Getting support from oppositions. What is this? ಬದ್ಧ ವೈರಿಗಳಾದ ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಗುಸುಗುಸು. ವೈಮನಸ್ಸು, ಅಣ್ಣಾ ಡಿಎಂಕೆ ಪಕ್ಷ ಇಬ್ಬಾಗವಾಗುವ ಭೀತಿ. ಒಂದ್ ಕಡೆ ವಿಜಯ್ ಸಣ್ಣ ಪಕ್ಷಗಳನ್ನ ಕಟ್ಕೊಂಡು ದರ್ಬಾರ್ಗೆ ಸಜ್ಜಾಗ್ತಿದ್ರೆ, ಅತ ಬದ್ಧ ವೈರಿಗಳಾದ ಡಿಎಂಕೆ ಅಣ್ಣಾ ಡಿಎಂಕೆ ಮೈತ್ರಿ ಬಗ್ಗೆ ಚರ್ಚೆ ಮುನ್ನೆಲೆಗೆ ಬಂದಿತು. ವಿಸಿಕೆ ಅಧ್ಯಕ್ಷ ತಿರುಮಾವಳವನ್ಗೆ ಡಿಎಂಕೆ ಎಐಎಡಿಎಂಕೆ ಸಿಎಂ ಹುದ್ದೆ ಆಫರ್ ನೀಡಿತು ಅನ್ನೋ ಬಿಸಿ ಬಿಸಿ ಸುದ್ದಿ ಎಲ್ಲೆಡೆ ಹಬ್ಬಿತು. ಈ ನಡುವೆ ಇವತ್ತು ಪಳನಿಸ್ವಾಮಿ ನೇತೃತ್ವದಲ್ಲಿ ಶಾಸಕರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಆದರೆ ಪಳನಿಸ್ವಾಮಿ ಸಭೆಗೆ ಗೈರಾಗಿದ್ದ 3 ಶಾಸಕರು ಸಿವಿ ಷಣ್ಮುಗಂ ನಡೆಸಿದ ಸಭೆಗೆ ಹಾಜರಾಗಿದ್ರು. ಅಣ್ಣಾ ಡಿಎಂಕೆ ಪಕ್ಷದಲ್ಲಿ 2 ಬಣಗಳಿವೆ. ಒಂದು ಪಳನಿಸ್ವಾಮಿ ಬಣ, ಮತ್ತೊಂದು ಷಣ್ಮುಗಂ ಬಣ. ಪಳನಿ ಮೇಲಿನ ವೈಮನಸ್ಸಿನಿಂದ ಷಣ್ಮುಗಂ ಬೆಂಬಲಿಗ ಶಾಸಕರು ಪಳನಿಸ್ವಾಮಿಗೆ ಸೆಡ್ ಹೊಡೆದು ಟಿವಿಕೆ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ರು ಅಚ್ಚರಿಯಿಲ್ಲ. ಪಕ್ಷ ಇಬ್ಬಾಗವಾದ್ರೂ ಅಚ್ಚರಿಯಿಲ್ಲ. ಹರೀಶ್, ಟಿವಿ9 ಚೆನ್ನೈ.